ಪಕ್ಷ ಕನ್ನಡ ದೇಶಕ್ಕೆ ಕರ್ನಾಟಕದಲ್ಲೇ ನೆಲೆಸಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರಮಾಣ ಪತ್ರ ಕೊಡ್ತಾರೆ. ಯಾರು ಕೊಡೋದು? ನಮ್ಮ ಕನ್ನಡ ದೇಶ ಸರ್ಕಾರದ, ಕರ್ನಾಟಕ ಸರ್ಕಾರದ ಅಧಿಕಾರಿಗಳು. ಈ ಅಧಿಕಾರಿಗಳು ನಮ್ಮ ಕನ್ನಡಿಗರಿಗೆ, ಸಮಸ್ತ ಕನ್ನಡ ಬಂಧುಗಳು ಯಾರೇ ಆಗಿರ್ಬೋದು, ಕನ್ನಡ ಬಂಧುಗಳಿಗೆ ಉದ್ಯೋಗ ಸಿಗೋ ತರ ಪ್ರೋತ್ಸಾಹ ಕೊಡೋದು, ಮತ್ತು ಆ ಉದ್ಯೋಗಕ್ಕೆ ಅರ್ಜಿ ಆಹ್ವಾನ ಕೊಟ್ಟಾಗ ಅರ್ಜಿ ಮಾಹಿತಿ ಕೊಡೋದು, ಮತ್ತೆ ನಮ್ಮ ಕನ್ನಡ ಬಂಧುಗಳು ಯಾರೇ ಆದ್ರೂ ಆಯ್ಕೆ ಆಗುವಂತಹ ನೋಡ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿ. ಆದ್ರೆ ಇಲ್ಲಿರುವ ಕೆಲವು ಅಧಿಕಾರಿಗಳು ಯಾರ್ಯಾರಂತ ಭಾಗಿದ್ರು ಗೊತ್ತಿಲ್ಲ. ಕೆಲವು ಏನು ಹೊರಗಿನವರಿಗೆ ಪರಭಾಷಿಕರಿಗೆ ಇವರು ಕರ್ನಾಟಕದವರೇ, ಕನ್ನಡದವರೇ ಅಂತ ಹೇಳ್ಬಿಟ್ಟು ಸುಳ್ಳು ಪ್ರಮಾಣ ಪತ್ರಗಳು ಕೊಡ್ತಿರುವಂತ ಷಂಡ ಅಧಿಕಾರಿಗಳು. ಅದು ಯಾರು ಕೊಟ್ಟಿದ್ರು ಅವ್ರಿಗೆ ಮಾತ್ರ, ಎಲ್ಲ ಅಧಿಕಾರಿಗಳು ಅನ್ವಯಿಸಲ್ಲ. ಈ ಸುಳ್ಳು ಪ್ರಮಾಣ ಪತ್ರ ಅಧಿಕಾರಿಗಳು ಯಾರು ಕೊಟ್ಟಿದ್ರು ಅಂತಹ ಷಂಡ ಅಧಿಕಾರಿಗಳನ್ನ ನಡೆಯನ್ನ ನಮ್ಮ ಪಕ್ಷದ ವತಿಯಿಂದ ತೀವ್ರ ಖಂಡಿಸ್ತಾ ಇದೀವಿ. ವಿಚಾರಗಳನ್ನ ಅಲ್ಲ ರೀ, ಕರ್ನಾಟಕದಲ್ಲಿತ್ತು ಇಂಥ ಇಂಥ ಒಂದು ಪ್ರಮಾಣ ಪತ್ರಗಳು ಕೊಡ್ತಾ ಇದ್ರಲ್ಲ, ಯಾರೋ ಪರಭಾಷಿಕರಿಗೆ ಇಲ್ಲಿ ಕರ್ನಾಟಕ ನೆಲೆಸಿದ್ದಾರೆ, ಇವ್ರಿಗೆ ಉದ್ಯೋಗಗಳು ಕೊಡ್ತಾ ಇದ್ರಲ್ಲ. ನೀವು ಹೊಟ್ಟೆಗೆ ಏನ್ ತಿಂತೀರಾ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನ್ ಇಂಥ ಷಂಡ ಅಧಿಕಾರಿಗಳು ಏನ್ ತಿಂತೀರ ಹೊಟ್ಟೆಗೆ? ನೀವು ಕನ್ನಡಿಗರಿಗೆ ಉದ್ಯೋಗಗಳು ತಪ್ಪಿಸಿ ಕನ್ನಡ ಬಂಧುಗಳು ಸೇರ್ಬೇಕಂತ ಉದ್ಯೋಗಗಳನ್ನ ಪರಭಾಷಿಗರು ಕೊಡಿಸ್ತಿರಲ್ಲ, ಏನ್ ತಿಂತೀರ ಹೊಟ್ಟೆಗೆ? ಅದು ಲಂಚದ ಆಸೆಗೆ. ಆ ಲಂಚ ಅಂದ್ರೆ ಅಷ್ಟೊಂದು ಅಂತ ಏಸಿಗೆ ಕೆಲಸ ಏನಕ್ಕೆ ಮಾಡ್ತೀರ ನೀವು? ಈ ಕೂಡಲೇ ಇಂತಹ ಷಂಡರನ್ನ ಸಮಸ್ತ ಕನ್ನಡ ಬಂಧು ಗುರುತಿಸಿ ಚಪ್ಪಲೆ ಮುರಿದಾಗ ಹೊಡೀರಿ ನನ್ನ ಮಕ್ಕಳನ್ನ, ಇವ್ರನ್ನ ಚಪ್ಪಲೆ ಮುರಿಯೋ ತರ ಹೊಡೀರಿ ಇವ್ರನ್ನ. ನಮ್ಮ ಕನ್ನಡಿಗರ ಅನ್ನ ಕಿತ್ಕೊಂಡು ಪರಭಾಷೆಗೆ ಕೊಡಕ್ ನೀವ್ ಯಾರ್ರೀ? ಇಂತಹ ಷಂಡ ಅಧಿಕಾರಿಗಳು ಯಾರು ಇದ್ರಲ್ಲಿ ಭಾಗಿಯಾಗಿದ್ರು ಅಂತಹವ್ರು ಮಾತ್ರ, ಯಾರು ಭಾಗಿಯಾಗಿದ್ರು ಅಂತ ಅಧಿಕಾರಿ ಮಾತ್ರ ದಯವಿಟ್ಟು ಸಮಸ್ತ ಕನ್ನಡ ಬಂದು ಇದ್ರ ಬಗ್ಗೆ ಖಂಡಿಸ್ಬೇಕು. ಕಂಡ್ರೆ ಚಪ್ಪಲಿ ಮುರಿಯೋ ತರ ಹೊಡಿ ಅಂತ ಅಧಿಕಾರಿಗಳನ್ನ. ಈ ತರ ಮಾಡಿದ್ರನೇ ಸಮಸ್ತ ಕನ್ನಡ ಬಂಧುಗಳು ಯಾರು ಕನ್ನಡಿಗರು ದ್ರೋಹ ಬಗೆಯಲ್ಲ, ಮೋಸ ಮಾಡಲ್ಲ. ಸರ್ಕಾರನೇ ಎಚ್ಚೆತ್ಕೊಳ್ತಿದ್ರ ಬಗ್ಗೆ. ಇಂಥವ್ರನ್ನ ಒದ್ದು ಒಳಗಡೆ ಬೇಕು ಸರ್ಕಾರ, ಒದ್ದು ಒಳಗಡೆ ಚರ್ಮ ಸುಳಿಬೇಕು ಸರ್ಕಾರ ಇಂಥವ್ರಿಗೆಲ್ಲ. ಅಲ್ಲರಿ, 1000 ಉದ್ಯೋಗಗಳು ಹೋಗಿದೆ ನಮ್ಮ ಕನ್ನಡಿಗರದು. ಇತ್ತೀಚೆಗೆ 1000 ಉದ್ಯೋಗಗಳು ಹೋಗಿದೆ. ಯಾಕೆ? ನಮ್ಮ ಕನ್ನಡ ಬಂದು ಯಾರಿಗೂ ಅರ್ಹತೆ ಇಲ್ವಾ? ಅರಸೇನಾ ಪಡೆಗಳಿಗೆ ಮತ್ತೆ ಭಾರತ ಒಕ್ಕೂಟ ಸರ್ಕಾರದ ಉದ್ಯೋಗಗಳಿಗೆ ಕನ್ನಡಿಗರಿಗೆ ಆಯ್ಕೆ ಮಾಡಕ್ಕೆ ಯಾವ್ದು ಅರ್ಹತೆನೇ ಇಲ್ವಾ? ಷಂಡ ಅಧಿಕಾರಿಗಳು ನೀವು ಅದಕ್ಕೆ ನಿಮ್ಮ ನೇಮಕ ಮಾಡಿರೋದಲ್ಲಿ, ಪರಭಾಷಿಕರಿಗೆ ಸುಳ್ಳು ಪ್ರಮಾಣ ಪತ್ರಗಳು ಕೊಡೋದಕ್ಕೆ ನಿಮಗೆ ನೇಮಕ ಮಾಡೋ ಷಂಡರ್ ನಿಮ್ಮನ್ನ. ದಯವಿಟ್ಟು ಸಮಸ್ತ ಕನ್ನಡ ಬಂಧುಗಳು ನಾವು ವಿನಂತಿ ಮಾಡ್ಕೊಳ್ತೀವಿ, ಇದ್ರ ಬಗ್ಗೆ ಸಮಸ್ತ ಕನ್ನಡ ಬಂಧುಗಳು ಎಚ್ಚೆತ್ಕೊಂಡು ಆ ಉದ್ಯೋಗಗಳು ನಿಮ್ಗೆ ಸಿಗೋ ತರ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಅರ್ಹತೆ ಇರೋರು ಹೋಗ್ಬೇಕಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳು ವಿನಂತಿ ಮಾಡ್ಕೊಳ್ತೀವಿ. ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳು ವಿನಂತಿ ಮಾಡ್ಕೊಳ್ತೀವಿ, ಈ ಷಂಡ ಅಧಿಕಾರಿಗಳು ಯಾರಿದ್ದಾರೋ ಅಂತ ಷಂಡ ಅಧಿಕಾರಿಗಳನ್ನ ಕೂಡಲೇ ಒದ್ದು ಒಳಗಡೆ ಹಾಕಿ, ಮುಂದಕ್ಕೆ ಯಾವತ್ತು ಭವಿಷ್ಯದಲ್ಲಿ ಇಂತಹ ಕೆಲಸನೇ ಮಾಡಬಾರ್ದು. ಭವಿಷ್ಯ ಇಂಥ ಕೆಲಸ ಮಾಡಿ ಕನ್ನಡಿಗರಿಗೆ ಮಾರಕ ಆಗ್ಬಾರ್ದು, ಕನ್ನಡ ಬಂಧುಗಳಿಗೆ ಯಾರಿಗೂ ಮಾರಕ ಆಗ್ಬಾರ್ದು. ಅಂತಹ ಕಠಿಣಾತಿ ಕಠಿಣ ಕ್ರಮ ಕೈಗೊಳ್ಬೇಕಂತ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.